ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊನ್ನೆ ಗುರುವಾರ ರಿಲೀಸ್ ಆಗಿದ್ದು ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. ಬೇರೆ ಯಾರ್ದಲ್ಲ, ನಮ್ಮ ಅರ್ಜುನ್ ಸರ್ಜಾ ಸರ್ದು ಆ್ಯಕ್ಷನ್ ಕಿಂಗ್ ಅವ್ರದ್ದು ಮೊನ್ನೆ ಗುರುವಾರ ಒಂದು ತಮಿಳಲ್ಲಿ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗಿದೆ, ಬ್ಲಾಸ್ಟ್ ಅಂತ ಸಿನಿಮಾ. ಅದು ತೆಲುಗು ಮತ್ತು ತಮಿಳಲ್ಲಿ, ಅದು ತಮಿಳ್ ಸಿನಿಮಾ, ಬಟ್ ತೆಲುಗುವಲ್ಲಿ ಅವ್ರು ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಕನ್ನಡದಲ್ಲಿ ಏನು ರಿಲೀಸ್ ಏನು ಮಾಡಿಲ್ಲ, ಬಟ್ ಅವರು ಕನ್ನಡದಲ್ಲಿ ರಿಲೀಸ್ ಮಾಡಬೇಕಾಗಿತ್ತು. ಯಾಕಂದರೆ ಅರ್ಜುನ್ ಸರ್ಜಾ ಸರ್ಗೆ ಕನ್ನಡದಲ್ಲೂ ತುಂಬ ಜನ ಅಭಿಮಾನಿಗಳಿದ್ದಾರೆ. ಯಾಕಂದರೆ ಅವ್ರು ಇಲ್ಲಿಂದಾನೇ ಅಲ್ಲಿಗೆ ಹೋಗಿರೋದು. ಸೊ ಹಾಗಾಗಿ ಅದನ್ನು ಕನ್ನಡದಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಿದರೆ ಒಂದು ಒಳ್ಳೆ ಓಪನಿಂಗ್ ಸಿಗ್ತಿತ್ತು ಅಂತ ನಮ್ಮ ಅಭಿಪ್ರಾಯ. ಅಟ್ಲೀಸ್ಟ್ ಈಗಿಲ್ಲ ಅಂದರೂ ಮುಂದಾದರೂ ಅವ್ರ ಸಿನಿಮಾಗಳನ್ನೆಲ್ಲ ಕನ್ನಡಗೂ ಡಬ್ ಮಾಡಿ ರಿಲೀಸ್ ಮಾಡಿ. ಸೊ ಇವಾಗ ನಾವು ಲೆಟ್ಸ್ ಕಮಿಂಗ್ ಟು ಬ್ಯಾಕ್ ಸಿನಿಮಾ ಬಗ್ಗೆ ಮಾತಾಡೋಣ. ಸೊ ಇದು ಒಂದು ಬ್ಲಾಸ್ಟ್, ಇದು ಒಂದು ಸಿನಿಮಾ ನೇಮ್ ಬ್ಲಾಸ್ಟ್. ಬಟ್ ಈಗ ಇದು ಎದ್ರ ಬಗ್ಗೆ ತೆಗೆದಿದ್ದಾರೆ ಅಂದರೆ, ಇದರಲ್ಲಿ ಅರ್ಜುನ್ ಸರ್ ಮಗಳು ಮತ್ತು ವೈಫ್, ಅವರು 3 ಜನ ಕರಾಟಿ ಮಾಸ್ಟರ್ಸ್ ಆಗಿರ್ತಾರೆ. ಅರ್ಜುನ್ ಸರ್ ಇದರಲ್ಲಿ ಕರಾಟಿ ಕಲಿಸ್ತಾ ಇರೋ ಒಂದು ಹೆಡ್ ಮಾಸ್ಟರ್ ಆಗಿರ್ತಾರೆ, ಸರ್ ಆಗಿರ್ತಾರೆ. ಅವ್ರೊಂದು ಸಣ್ಣದೊಂದು ಕ್ಲಾಸ್ ಮೇಂಟೈನ್ ಮಾಡಿಕೊಂಡು ಅದರಲ್ಲೆಲ್ಲ ಹುಡುಗರಿಗೆಲ್ಲರಿಗೂ ಕರಾಟೆ ಕಲಿಸ್ಕೊಡ್ತಾ ಇರ್ತಾರೆ. ಹಾಗೆ ಮಗಳಿಗೂ ಕಲಿಸ್ಕೊಟ್ಟಿರ್ತಾರೆ. ಹಾಗೆ ಅವ್ರ ವೈಫ್ ಕೂಡ ಇದರಲ್ಲಿ, ಅವರು ಕೂಡ ಮುಂಚೆನೇ ಕರಾಟಿ ಮಾಸ್ಟರ್ ಆಗಿರ್ತಾರೆ. ಸೊ ಇದರಲ್ಲಿ ಏನಂದರೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿದೆ. ಸೊ ಸಿಂಪಲ್ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ನ್ಯೂ ಡೈರೆಕ್ಟ್ರ್. ಏನಂತಂದರೆ, ಹೆಂಗಂದರೆ ಇದರಲ್ಲಿ ಅವ್ರು ತೊಗೊಂಡಿರೋ ಕಾನ್ಸೆಪ್ಟ್ ಹೆಂಗಂದರೆ, ಸೊ ಏನಪ್ಪ, ಇದು ಅನ್ಯಾಯನ ತಟ್ಟಿ ಕೇಳೋದು. ಅಂದರೆ ಈಗ ಏನಪ್ಪ, ನಮಗೆ ಗೊತ್ತಿಲ್ಲದೆ ಇರೋ ಒಬ್ಬ ಮನುಷ್ಯಂಗೆ ನಮ್ಮ ಎದುರಿಗೆ ಅನ್ಯಾಯ ನಡೀತಾ ಇದೆ ಅಂದಾಗ, ಸೊ ಅದನ್ನು ನೀನು ತಡೆಗಟ್ಟೋದು, ಅವನಿಗೆ ಸಹಾಯ ಮಾಡೋದು, ಆ ಅನ್ಯಾಯ ವಿರುದ್ಧವಾಗಿ ಹೋರಾಡೋದೇ ಈ ಸಿನಿಮಾದ ಮೇನ್ ಕಾನ್ಸೆಪ್ಟ್. ಬಟ್ ಈ ಸಿನಿಮಾಲಿ ಎಲ್ಲ ಅದ್ಭುತವಾಗಿ ತೋರಿಸಿದ್ದಾರೆ. ಇದರಲ್ಲಿ 2 ಫೀಮೇಲ್ ಲೀಡ್ ರೋಲ್ಸ್ ಇದ್ದಾವೆ. ಹೇಗಂದರೆ, ಈಗ ಅರ್ಜುನ್ ಸರ್ ವೈಫ್ ಆಗಿ ಕ್ಯಾರೆಕ್ಟರ್ ನಿಭಾಯಿಸಿದವರು ಮತ್ತು ಅರ್ಜುನ್ ಸರ್ ಮಗಳಾಗಿ ನಿಭಾಯಿಸಿರೋ ಕ್ಯಾರೆಕ್ಟರ್, ಇವರು ಸಖತ್ತಾಗಿ ಫೈಟ್ ಮಾಡ್ತಾ ಇರ್ತಾರೆ. ಹೆಣ್ಣುಮಕ್ಕಳು ಈ ಥರ ಇರಬೇಕು ಅನ್ನೋದನ್ನು ಅವ್ರು ಭಾಳ ನೀಟಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಸೆಲ್ಫ್ ಡಿಫೆಂಡ್ನ ಅವರೇ ಮಾಡ್ಕೋಬೇಕು ಅನ್ನೋದನ್ನು. ಯಾಕಂದರೆ ಎಲ್ಲ ಟೈಮಲ್ಲೂ ಈಗ ಅರ್ಜುನ್ ಸರ್ಜಾ ಸರ್ ಅವ್ರ ಮಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಸಿನಿಮಾಲಿ ಅವ್ರು ಹೇಳ್ತಾರೆ, ಎಲ್ಲ ಸಮಯದಲ್ಲೂ ಒಂದು ತಂದೆ ತಾಯಿ ನಿನ್ನ ಜೊತೆ ಇರೋಕ್ಕಾಗಲ್ಲ. ಸೊ ನೀನೇ ಸ್ವಯಂ ಆಗಿ, ನಿನಗೆ ಯಾರು ತೊಂದರೆ ಮಾಡಿದ್ರೆ ಅವ್ರ ವಿರುದ್ಧವಾಗಿ ಹೋರಾಡೋದು ನೀನು ಸ್ವಯಂ ಆಗಿ ನೀನೇ ಕಲ್ತ್ಕೋಬೇಕು. ಅದು ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ, ಯಾವುದೇ ಚಾಲೆಂಜ್ ಇದ್ದರೂ ನೀ ಎದುರಿಸ್ಬೇಕನ್ನೋದು ಇದರಲ್ಲಿ ಅವ್ರಿಗೆ ತುಂಬ ನೀಟಾಗಿ ಹೇಳ್ಕೊಡ್ತಾ ಇರ್ತಾರೆ. ಅದೇ ಇದರಲ್ಲಿ ಆಮೇಲೆ ಅದೇ ಥರನೇ ಅವ್ರು ಹೇಳ್ತಾರೆ, ಯಾರಿಗಾರು ನಿನ್ನ ಕಣ್ಣೆದುರಿಗೆ ಯಾರಿಗಾರು ಅನ್ಯಾಯ ನಡೀತಾ ಇದ್ದರೆ ಅದನ್ನು ನೀ ತಟ್ಟಿ ಕೇಳಬೇಕು. ಸೊ ನೀನು ಅದನ್ನು ಅವ್ರಿಗೆ ಸಹಾಯ ಮಾಡಬೇಕು. ಸೊ ಆ ಥರ ಅನ್ಯಾಯ ಆಗಲಿರೋದನ್ನು ನೋಡ್ಕೋಬೇಕು. ಅದೇ ಒಂದು ಕಾನ್ಸೆಪ್ಟಿಂದ ಇದರಲ್ಲಿ ಸಿನಿಮಾ ಅವ್ರು ಮಾಡಿದ್ದಾರೆ. ತುಂಬ ಅದ್ಭುತ ಆಗಿದೆ ಸ್ಟೋರಿ ಲೈನು. ಆಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ನೋಡಿ, ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಿಕ್ ಆಯಿತು, ಪಂಚ್ ಆಯಿತು, ಇದು ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಭಾಳ ನೀಟಾಗಿ, ಇದನ್ನು ನಿಜ ಹೇಳ್ಬೇಕಂದ್ರೆ ಕ್ಯಾಮರಾ ಒಳಗೆ ಭಾಳ ನೀಟಾಗಿ ಮಾಡಿದ್ದಾರೆ. ಎಲ್ಲ ಪಂಚಸ್ ಭಾಳ ಕ್ಲಿಯರಾಗಿ ತೋರಿಸಿದ್ದಾರೆ. ಕೆಲವೊಂದು ಸಿನಿಮಾಗಳಲ್ಲಿ ನೀವು ಹೊಡೆಯೋ ಕಿಕ್ ಏನಾಗ್ಬಿಡುತ್ತೆ, ಭಾಳ ವಿಚಿತ್ರವಾಗಿ ತೋರಿಸ್ತಾರೆ. ಗಾಳಿಯಲ್ಲಿ ಹಾರೋದಂಗೆ ಅದು ಮಾಡೋಂಗೆ ತೋರಿಸ್ತಾರೆ. ಸೊ ಅದೇನಾಗುತ್ತೆ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಆಮೇಲೆ ಅದು ಏನಾಗ್ಬಿಡುತ್ತೆ, ಸಕ್ಕಂತ ತೋರಿಸ್ತಾರೆ. ಅದು ಏನಂದರೆ, ಈ ಹೋದ ತಕ್ಷಣ ಪೂರಾ ಇದಕ್ಕೆ ಹೋಗ್ಬಿಡೋದು, ಅದು ಭಾಳ ಅತೀಸ ಡೂಪಾಗಿ ತೋರಿಸ್ತಾರೆ. ಬಟ್ ಇದರಲ್ಲಿ ಆ ಥರ ಏನು ಅನಿಸಲ್ಲ. ಯಾಕಂದರೆ ಇದು ಕರಾಟಿ ಅವರು ಅಷ್ಟೇ ನೀಟಾಗಿ ಆ ಬಿಲ್ಡಪ್ ಮುಂಚೆನೇ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಹಾಗಾಗಿ, ಆಮೇಲೆ ಇವರು ಮೊದಲೇ ಗೊತ್ತು, ಅರ್ಜುನ್ ಸರ್ಜಾ ಸರ್ ಕರಾಟೆ ಕಿಂಗ್ ಅಂತ ಆಲ್ ಓವರ್ ವರ್ಲ್ಡ್, ಈ ಭಾರತ ದೇಶಕ್ಕೆ ಗೊತ್ತಿರೋಂಥದ್ದು. ಸೊ ಹಾಗಾಗಿ ಇವರು ಕೊಡೋ ಪಂಚು, ಇವ್ರು ಮಾಡೋ ಆ್ಯಕ್ಷನ್ ಮೇಲೆ ಅದು ನಮಗೆ ಯಾವುದೇ ಥರದ ಅನುಮಾನ ಬರಲ್ಲ. ಎಲ್ಲ ಟ್ರಸ್ಟೇಬಲ್ ಅನಿಸುತ್ತೆ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ. ಸೊ ಹಾಗಾಗಿ ಎಲ್ಲ ಅದರಲ್ಲಿ ಕ್ಯಾಮ್ರಾ ವರ್ಕು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಏನು ಆ ಥರ ಕನ್ಫ್ಯೂಷನ್, ಹೊಡೆದ ತಕ್ಷಣ ಆರೋಗ್ಯ ಬೀಳೋದು, ಆಮೇಲೆ ಕಟ್ ಮಾಡಿ ತೋರಿಸೋದು, ಆ ಥರ ಏನಿಲ್ಲ. ಇಂಚ್ ಟು ಇಂಚ್, ಪಾಯಿಂಟ್ ಟು ಪಾಯಿಂಟ್ ನೀಟಾಗಿ ಎಡಿಟಿಂಗ್ ಎಲ್ಲ ಆಯಿತು, ಕ್ಯಾಮ್ರಾ ವರ್ಕ್ ಆಯಿತು, ಎಲ್ಲ ನೀಟಾಗಿ ತೋರಿಸಿದ್ದಾರೆ. ಎಲ್ಲರೂ ಫ್ಯಾಮ್ಲಿ ಸಮೇತ ಕುಂತು ನೋಡುವಂಥ ಸಿನಿಮಾ ಇದಾಗಿದೆ.
ಯಾಕಂದ್ರೆ ಇದು ಎಕ್ಸ್ಪೆಷಲಿ ಹೆಣ್ಮಕ್ಳು, ಮನೆ ಹೆಣ್ಮಕ್ಳು ಈ ಥರ ಸಿನಿಮಾ ನೋಡಬೇಕು. ನೋಡ್ಬಿಟ್ಟು ಅವರು ಮುಂದೆ ಈಗ ಯಾರಿಗೇ ಆಗಲಿ, ಈಗ ಅವ್ರ ಮಕ್ಕಳಿಗಾಯ್ತು, ಈಗ ಒಂದು ಹೆಣ್ಮಗು ಇರುತ್ತೆ, ಅವಳೊಂದು 10 ವರ್ಷ 15 ವರ್ಷ ಮಗಳಾಗಿರ್ತಾಳೆ, ಅವಳಿಗೂ ಕರಾಟೆ ಕಲಿಸ್ಬೇಕು, ಸೆಲ್ಫ್ ಡಿಫೆನ್ಸ್ ಕಲಿಸ್ಬೇಕು. ಈ ಸಿನಿಮಾ ನೋಡಾದ್ಮೇಲೆ ಅವ್ರಿಗೂ ಈ ಥರ ಒಂದು ಭಾವನೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಿ ಮತ್ತು ಆಶೀರ್ವಾದ ಮಾಡಿ. ಈ ಸಿನಿಮಾ ನೆಕ್ಸ್ಟ್ ಸಲ ಇದನ್ನು ಇನ್ನೊಂದು ನಮ್ಮ ಕಡೆಯಿಂದ, ಕನ್ನಡಿಗರ ಕಡೆಯಿಂದ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನಿಮಗೆ ಅರ್ಜುನ್ ಸರ್ದಾರ್ ಸರ್ಗೆ ಕರ್ನಾಟಕದಲ್ಲಿ ತುಂಬ ಜನ ಫ್ಯಾನ್ ಇದ್ದಾರೆ. ಸೊ ಹಾಗಾಗಿ ದಯಮಾಡಿ ನೀವು ಕನ್ನಡದಲ್ಲೂ ಅದನ್ನು ರಿಲೀಸ್ ಮಾಡಿ. ಆಮೇಲೆ ಈ ಥರ ನೀವು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಸಿನಿಮಾ ಮಾಡ್ತಾ ಇದ್ದೀರಾ, ಇದರಲ್ಲಿ ನೀವು ಎಷ್ಟು ಬೇಕಾದ ಪಾರ್ಟ್ ಮಾಡ್ಬೋದು. ಇದು ಎಷ್ಟು 2, 3 ಹಂಗೆ ನೀವು ಎಳ್ಕೊಂಡು ಹೋಗ್ತಾನೆ ಇರ್ಬೋದು, ಹಂಗೆ ಕ್ಯಾರೆಕ್ಟರ್ ಆ್ಯಡ್ ಮಾಡ್ತಾನೆ ಇರ್ಬೋದು, ಪವರ್ಫುಲ್ ಕ್ಯಾರೆಕ್ಟರ್ಸ್. ಸಿನಿಮಾ ತುಂಬ ಚೆನ್ನಾಗಿದೆ. ಇವಾಗ ನೋಡಿ, ಒಂದೊಂದು ಸಿನಿಮಾ ಹಿಟ್ ಆಗೋಕ್ಕಿಂತ ಮುಂಚೆನೇ ಪಾರ್ಟ್ 1 ಪಾರ್ಟ್ 2 ಅಂತ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಬಟ್ ಇದು ಆ ಡೈರೆಕ್ಟರ್ ಆ ಥರ ಯಾವುದೇ ಇದು ಮಾಡಿಲ್ಲ. ಬಟ್ ನಿಜ ಹೇಳಬೇಕಂದ್ರೆ ಇದನ್ನು ಪಾರ್ಟ್ 2 ಪಾರ್ಟ್ 3 ತೆಗೆದ್ರೆ ಇನ್ನೂ ಜನರು ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ಈ ಸ್ಟೋರಿ ಕಾನ್ಸೆಪ್ಟ್ ಆ ಥರ ಇದೆ. ಏನಂದರೆ ನಾಯಿನ ತಟ್ಟಿ ಕೇಳೋದು, ಸೊ ಮತ್ತೊಬ್ರಿಗೆ ಸಹಾಯ ಮಾಡೋದು. ಈ ಕಾನ್ಸೆಪ್ಟ್ ಏನಾಗುತ್ತೆ, ಈ ಕಾನ್ಸೆಪ್ಟೇ ಒಂದು ಹೀರೋ ಇದ್ದಂಗೆ. ಇದರಲ್ಲಿ ಅಷ್ಟೊಂದು ಹೀರೋ ಮೇಲೆ ಡಿಪೆಂಡ್ ಆಗಿ ನಡೆಯುವಂಥ ಕ್ಯಾರೆಕ್ಟರ್ ಆಗಿ ಇದು ಸಿನಿಮಾ ಆಗಿರಲ್ಲ ಇದು. ಸೊ ಹಾಗಾಗಿ ಇದರಲ್ಲಿ ಇನ್ನೂ ಪವರ್ಫುಲ್ ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡಿ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಪಾರ್ಟ್ 2 ಪಾರ್ಟ್ 3 ತೆಗೆದ್ರು ಒಳ್ಳೆಯದು. ಆಮೇಲೆ ದಯಮಾಡಿ ಇದು ನೆಕ್ಸ್ಟ್ ಟೈಮ್ ತೆಗಿತಾ ಇದ್ದರೆ ಕನ್ನಡದಲ್ಲೂ ಇದನ್ನು ರಿಲೀಸ್ ಮಾಡಿ. ಕನ್ನಡದಲ್ಲೂ ಅರ್ಜುನ್ ಸರ್ಜಾರ್ ಸರ್ಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಭಾರತ ದೇಶಕ್ಕೆ. ಹಾಗಾಗಿ ಸೊ ಇದನ್ನೇ ಎಲ್ಲರೂ ನೋಡಿ. ಅದು ತಮಿಳಲ್ಲಿದೆ, ತೆಲುಗಲ್ಲಿದೆ ಅಂದ್ಬಿಟ್ಟು ನೀವು ನೋಡದೆ ಹಾಗೆ ಸುಮ್ಮನೆ ಇರಬೇಡಿ. ಸೊ ಆ ಭಾಷೆಯಲ್ಲಿ ನೋಡಿದ್ರೇನು ಒಳ್ಳೆಯದು. ಸೊ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ರಯತ್ನ ಪಡಿ. ಆಮೇಲೆ ಎಲ್ಲ ಭಾಷೆ ಕಲ್ತ್ಕೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅದನ್ನೊಂದು ಎಲ್ಲರ ತಲೆಯಲ್ಲಿ ಇರಲಿ. ನಂಗೆ ಕನ್ನಡ ಬರುತ್ತೆ, ಕನ್ನಡ ಅಷ್ಟೇ ನೋಡ್ತೀನಿ ಅಂತ ಅನ್ನಕ್ಕೆ ಹೋಗ್ಬೇಡಿ. ಬೇರೆ ಭಾಷೆ ಕಲ್ತ್ಕೊಳೋದ್ರಿಂದ ಅದು ನಮಗೆ ಬೆನಿಫಿಟ್, ಅದು ಬೇರೆದವ್ರಿಗೆ ಬೆನಿಫಿಟ್ ಅನ್ನೋಕ್ಕಿಂತ ಸ್ವಯಂ ಬೆನಿಫಿಟ್ ಜಾಸ್ತಿ. ಸೊ ಹಾಗಾಗಿ ಈ ಸಿನಿಮಾನ ನಿಮಗೆ ತೆಲುಗಲ್ಲಿ ಅನುಕೂಲ ಆಗುತ್ತೋ ತಮಿಳಲ್ಲಿ ಅನುಕೂಲ ಆಗುತ್ತೋ ನೋಡಿ. ಇಲ್ಲಪ್ಪ ನನಗೆ ಅಷ್ಟೊಂದು ಇದನ್ನೇ ಆಗೋದೇ ಇಲ್ಲ ಅಂದರೆ ಸರಿ, ಹಾಗಾದರೆ ಅವ್ರು ಕನ್ನಡಲ್ಲಿ ಡಬ್ ಮಾಡಿಬಿಡೋವರೆಗೂ ವೇಟ್ ಮಾಡಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.